ಹಾಯ್ ಹಾಲ್ ವೆಲ್ಕಮ್ ಟು ಪೂನು ವ್ಲಾಗ್. ಎಲ್ಲರೂ ನಾನು ತುಂಬ ಸಣ್ಣ ಆಗಿದ್ದೀನಿ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ನಾನು ಸಣ್ಣ ಆಗಿದ್ದೀನಿ ಅಂತ ನನಗೂ ಅನ್ನಿಸ್ತು. 5 ತಿಂಗಳಿಗೆ 12 kg ಕಮ್ಮಿ ಆಗಿದ್ದೀನಿ. ಏನಕ್ಕೆ ಇಷ್ಟೊಂದು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಗೊತ್ತಿಲ್ಲ. ಬಟ್ ನಾನು ಇವಾಗ ದಪ್ಪ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಟ್ಲೀಸ್ಟ್ 10 kg ಏನಾದರೂ ಇನ್ಕ್ರೀಸ್ ಆಗಬೇಕು ಅಂತ. ಅದಕ್ಕೋಸ್ಕರ ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯಾರೋ ಒಬ್ಬರು ಬೆಳಗ್ಗೆ ಟೈಮು ನೆನೆಸಿಟ್ಟಿರೋ ದ್ರಾಕ್ಷಿ ನೀರು ಕುಡಿದ್ರೆ ದಪ್ಪ ಆಗ್ತಾರೆ ಅಂತ ಹೇಳಿದ್ರು, ವೆಯ್ಟ್ ಗೇನ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಇವತ್ತಿಂದ ನೈಟ್ ದ್ರಾಕ್ಷಿನ ನೆನೆಸಿಟ್ಟು ಬೆಳಗ್ಗೆ ಎದ್ದು ದ್ರಾಕ್ಷಿನ ತಿಂತಾ ಇದ್ದೀನಿ. ನೋಡೋಣ ಎಷ್ಟು ವೆಯ್ಟ್ ಗೇನ್ ಆಗ್ತೀನಿ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದರೂ ದಪ್ಪ ಆಗೋಕ್ಕೆ ಟಿಪ್ಸ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಇವತ್ತು ಶಾಲೆಯಲ್ಲಿ ಕಲಿಕಾ ದಿನಾಚರಣೆ ಆಚರಿಸಿದ್ದಾರೆ ಅಂತ ಹೇಳಿ ನಮ್ಮ ಏರಿಯಾದಲ್ಲಿ ಒಂದು ಹುಡುಗಿ ಬಂದಿತ್ತು. ಸ್ಯಾರಿಲಿ ಕಚ್ಚೆ ಉಡಿಸ್ಕೊಡಿ ಅಂತ ಹೇಳಿ. ನನಗೂ ಆ್ಯಕ್ಚುಲಿ ಕಚ್ಚೆ ಹಾಕೋಕೆ ಬರೋಲ್ಲ. ಯೂಟ್ಯೂಬ್ ನೋಡಿಕೊಂಡು ಸರ್ಕಸ್ ಮಾಡಿ ಹೆಂಗೋ ಕಚ್ಚೆನ ಹಾಕ್ತೆ. ಆದರೂ ಮಧ್ಯದಲ್ಲಿ ನಮ್ಮ ಪಾಪು ಸಖತ್ ಡಿಸ್ಟರ್ಬ್ ಮಾಡ್ತಿದ್ಲು. ಇನ್ನು ಈ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಅವಳಿಗೆ ಗೊತ್ತಿಲ್ಲ. ಯಾರೋ ರೆಫರ್ ಮಾಡಿ ಕಳಿಸಿದಾರಂತೆ. ನನಗೆ ಇವಾಗಲೇ ಗೊತ್ತಾಗಿದ್ದು ನಾನು ಊರಲ್ಲಿ ಇಷ್ಟೊಂದು ಫೇಮಸ್ ಆಗಿದ್ದೀನಿ ಅಂತ. ಫೈನಲಿ ಈ ರೀತಿ ಬಂತು. ನನಗೂ ತುಂಬ ಇಷ್ಟ ಆಯಿತು, ಅವಳಿಗೂ ಕಂಫರ್ಟಬಲ್ ಅನ್ನಿಸ್ತು. ಇನ್ನು ನಮ್ಮ ರೂಮ್ ಕಬೋರ್ಡ್ ಅಂತೂ ಸಲ ಕ್ಲೀನ್ ಮಾಡಿದ್ರೂ 1 ದಿನ 2 ದಿನ ಅಷ್ಟೇ ನೀಟಾಗಿರುತ್ತೆ. ಅದಾದಮೇಲೆ ಫುಲ್ ಮೆಸ್ಸಪ್ ಆಗಿಬಿಡುತ್ತೆ. ಸೊ ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಅದೆಲ್ಲ ಕ್ಲೀನ್ ಆದಮೇಲೆ ನಮ್ಮ ಮನೆಯಲ್ಲಿ ನೆಂಟರು ಬಂದಿದ್ರು ಅಂತ ಹೇಳಿ ನಾವು ಒಬ್ಬಟ್ಟು ಮಾಡ್ತಿದ್ವಿ. ಹಳ್ಳಿ ಸೈಡಲ್ಲಿ ಆದರೆ ಮಾತ್ರ ಈ ಒಬ್ಬಟ್ಟು ಹಿಟ್ಟನ್ನು ಒಳ್ಕಲ್ಲಲ್ಲಿ ಆಡ್ಸೋದು ನೋಡೋದು ಅನಿಸುತ್ತೆ. ಸಿಟಿಲೆಲ್ಲ ಮಿಕ್ಸಿಲಲ್ಲಿ ರುಬ್ಬಿಡ್ತಾರೆ. ಈ ರೀತಿ ಒಳ್ಳಲ್ಲಿ ಆಡ್ಸಿ ಮಾಡಿದ್ರೇ ಅದಕ್ಕೊಂಥರ ಟೇಸ್ಟ್, ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆದಂಗೆ. ಹಿಟ್ಟೆಲ್ಲ ರೆಡಿ ಆದಮೇಲೆ ನಾನು ನಮ್ಮ ಅಕ್ಕ ಒಬ್ಬಟ್ಟು ಸುಡೋಕ್ಕೆ ಅಂತ ಕೂತ್ಕೊಂಡ್ವಿ. 2 ಒಲಲ್ಲಿ ಮಾಡ್ತಿದ್ವಲ್ಲ, ಬೇಗನೆ ಆಗೋಯ್ತು. ಎಲ್ಲ ಕೆಲಸ ಮುಗ್ದಾದ್ಮೇಲೆ ಮಿಕ್ಕಿರೋ ತಂಗ್ಳನ್ನದಲ್ಲಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಅನ್ನ ಮಿಕ್ಕಿದ್ರೆ ಅದನ್ನು ವೇಸ್ಟ್ ಮಾಡಲ್ಲ. ರೊಟ್ಟಿನಾದರೂ ಸರಿ, ತಂಗ್ಳನ್ನ ಚಿತ್ರಾನ್ನನಾದರೂ ಸರಿ ಮಾಡ್ತೀನಿ. ಫಸ್ಟಿಗೆ ಈ ರೆಸಿಪಿ ಮಾಡೋಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಮತ್ತು 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ಇವಿಷ್ಟನ್ನು ಒಂದು ಕಡೆ ಕಟ್ ಮಾಡಿ ಇಟ್ಕೊಂಡು, ಅದಾದಮೇಲೆ ರಾತ್ರಿ ಮಿಕ್ಕಿರೋ ತಂಗ್ಳನ್ನನ ಹುಡಿಯಾಗಿ ಮಾಡಿಕೊಂಡು ಎತ್ತಿಟ್ಕೋಬೇಕು. ನೋಡಿ, ಈ ಥರ ಇದ್ದರೆ ಸಾಕು. ಚಿತ್ರಾನ್ನಕ್ಕೆ ಹುಡಿಯಾಗಿದ್ರೆ ಚೆಂದ. ಏನಾದರೂ ತಪ್ಪೆ ಥರ ಅನ್ನ ಇದೆ ಅಂತಂದರೆ ಅದು ತಂಗ್ಳನ್ನ ಆಗಿದ್ರೆ ರೊಟ್ಟಿಗೆ ಹಾಕಿದ್ರೆ ಚೆಂದ, ಚಿತ್ರಾನ್ನಕ್ಕೆ ಚೆನ್ನಾಗಿರಲ್ಲ ಅದು. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಫುಲ್ ಎಣ್ಣೆ ಬಿಡಬೇಕು. ಮೆಂತ್ಯ ಸೊಪ್ಪು ಕಲರ್ ಚೇಂಜ್ ಬರೋವರೆಗೂ ಹುರ್ಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಈ ರೀತಿ ಎಲ್ಲ ಕಲರ್ ಬಂದಮೇಲೆ ಹುರ್ಕೊಂಡು ಈರುಳ್ಳಿನೂ ಸಾಫ್ಟ್ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡರು, ನಮಗೆ ಖಾರ ಬೇಕು ಅಂತ ಅಂದರೆ ಖಾರದ ಪುಡಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ನಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿನ ಹಾಕೋಬೇಕು. ರುಚಿ ನೋಡ್ಕೊಂಡು ಹಾಕೋಬೇಕು, ಯಾಕೆಂದರೆ ಈರುಳ್ಳಿ ಉರಿಬೇಕಾದ್ರೇ ಸ್ವಲ್ಪ ಹಾಕಿರ್ತೀವಿ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ಚೆಂದ, ರುಚಿಯಾಗಿರುತ್ತೆ. ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಘಮ ಬರೋವರೆಗೂ ಹುರಿದಾದ ಮೇಲೆ ರೈಸ್ನ ಹಾಕೋಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರುಚಿಯಾದ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ರೆಡಿನೇ ಆಗಿಬಿಡುತ್ತೆ. ಬಿಸಿಲೇ ತಿಂತಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಇದು ತಂಗ್ಳದಿಂದ ಮಾಡಿರೋದು ಅಂತ. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅನ್ನನ ಆಚೆಗೆ ಹಾಕೋದ್ರ ಬದಲು ಈ ರೀತಿ ಮಾಡಿದ್ರೆ ಅನ್ನನೂ ವೇಸ್ಟ್ ಆಗಲ್ಲ, ನಮಗೂ ಟೇಸ್ಟಿ ಫುಡ್ ಸಿಕ್ಕಂಗೆ ಆಗುತ್ತೆ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಮಗಳು ಮಲ್ಕೋಬೇಕಾದ್ರೆ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿದೆ. ಪಾಪ ಸ್ನಾನ ಮಾಡಿಸಿದೆ ಯಾರು ನಿಂಗೆ? ಬಟ್ಟೆ ಹಾಕಿದ್ದು? ಊಟ ಮಾಡಿಸಿದ್ದೆ ಯಾರು ಮಗಳೇ? ನಿಂಗೆ ಅಮ್ಮ ಇಷ್ಟನಾ ಪಪ್ಪ ಇಷ್ಟನಾ? ಯಾರಿಷ್ಟ? ಯಾರಿಷ್ಟ ಹೇಳು? ಅಮ್ಮ ಬೇಕೋ ಪಪ್ಪ ಬೇಕೋ? ಯಾರು ಬೇಕು? ಪಪ್ಪ. ಅಮ್ಮ ಬೇಡವಾ? ಅಮ್ಮ ಬೇಡವಾ? ಬೇಡವಾ ಅಮ್ಮ ನಿಂಗೆ? ಸ್ನಾನ ಮಾಡ್ಸೋಕ್ಕೆ ಅಮ್ಮ ಬೇಕಾ? ಇದನ್ನ ಅವಳು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾಳೆ ಅನಿಸುತ್ತೆ. ಈ ಕ್ವಶನ್ ಕೇಳಿದಾಗೆಲ್ಲ ಅವಳು ಪಪ್ಪನ್ನೇ ಆನ್ಸರ್ ಕೊಡೋದು. ನನಗೆ ಗೊತ್ತು, ಆದರೂ ನಾನು ಕೇಳ್ತಾನೆ ಇರ್ತೀನಿ. ವಿಪರ್ಯಾಸ ಏನಂತಂದರೆ ಅವಳು ಅವ್ರ ಅಪ್ಪನ ಹತ್ರನೇ ಹೋಗಲ್ಲ. ಬಟ್ ಯಾರು ಬೇಕು ಅಂತಂದರೆ ಪಪ್ಪ ಅಂತಾಳೆ. ಪಪ್ಪ ಅಂತ ಹೇಳಿ ಅಂತಲೇ ನಾನು ಕೇಳೋದು. ಪಪ್ಪ ಅಂದರೆ ನನಗೆ ಖುಷಿಯಾಗೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ.